ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಜಗನ್ಮಾತಾ ಭದ್ರಕಾಳಿ ಸಮೇತ ಮೂಕಾಂಬಿಕಾ ನಮಃ ಶಿವಾಯ. ವೀಕ್ಷಕ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಕಾರ್ಯಕ್ರಮದ ಮೊದಲಿಗೆ ಭಾರತದ ಬೆನ್ನೆಲುಬಾದ ರೈತ ಬಾಂಧವರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ಹಗಲಿರುಳೆನ್ನದೇ ಶ್ರಮಿಸುತ್ತಿರುವ ಸೈನಿಕ ಬಾಂಧವರಿಗೂ ಅವರ ಕುಟುಂಬ ವರ್ಗದವರಿಗೂ ಆ ಜಗನ್ಮಾತೆ ಮೂಕಾಂಬಿಕೆ ಸರ್ವ ಸಂತೋಷವನ್ನುಂಟು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹರಳಿ ಮರ ಮತ್ತು ಬೇವಿನ ಮರ ಹಾಗೂ ಆದಿಶೇಷನ ವಿಗ್ರಹಗಳು ಇರುವ ಜಾಗ ಯಾವುದಪ್ಪ? ಹರಳಿ ಕಟ್ಟೆ. ನೋಡಿ, ಹರಳಿ ಕಟ್ಟೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಹರಳಿ ಕಟ್ಟೆ ಸುತ್ತು ಒಳ್ಳೆಯದಾಗುತ್ತೆ ಅನ್ನುವುದು ತುಂಬ ಜನರ ವಾಡಿಕೆ. ಅದರಲ್ಲೂ ಹಿರಿಯರು ಏನು ಹೇಳಿದ್ರು ನೀನು ಹರಳಿ ಕಟ್ಟೆ ಸುತ್ತು, ಊರಿಗೆ ಒಂದು ಹರಳಿ ಕಟ್ಟೆ ಇದ್ದೇ ಇರುತ್ತೆ. ಇದೆಲ್ಲವನ್ನೂ ತಿಳಿದು ಮಾಡಿದ್ದಾರೋ ತಿಳಿದೇ ಮಾಡಿದ್ದಾರೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆನೂ ಇದೆ. ಇದರಲ್ಲಿ ಜ್ಞಾನ ಏನು ವಿಜ್ಞಾನ ಏನು ತಿಳ್ಕೊಳ್ಳೋಣ. ಜ್ಞಾನ ಅಂತ ಹೇಳ್ತೇವೆ. ಹರಳಿ ಕಟ್ಟೆ ಸುತ್ತುವುದರಿಂದ ಜ್ಞಾನದಲ್ಲಿ ಏನು ಹೇಳ್ತಾರೆ? ಬೆಳಗಿನ ಜಾವ ಅರಳಿಕಟ್ಟೆಯನ್ನು ಸುತ್ತು. ಯಾರೂ ಅರಳಿಕಟ್ಟೆಯನ್ನು ಸುತ್ತಿ ಅಂತ ಹೇಳ್ಬೇಕಾದ್ರೆ 2 ಸುತ್ತು 3 ಸುತ್ತು 9 ಸುತ್ತು ಅಂತ ಹೇಳೋದಿಲ್ಲ. ಕನಿಷ್ಠ ಪಕ್ಷ 21ರಿಂದ 48 ಸುತ್ತು ಅಂತ ಹೇಳ್ತಾರೆ. ಹಾಗೆ ಸುತ್ತುತ್ತೀವಿ ಕೂಡ. ಜ್ಞಾನದ ಪ್ರಕಾರವಾಗಿ ನಾವು ಹರಳಿ ಮರ, ಬೇವಿನ ಮರ, ನಾಗರ ಕಲ್ಲನ್ನು ಸುತ್ತುತ್ತಾ ಇರಬೇಕಾದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸದಲ್ಲಿ ಎಲ್ಲರೂ ಮಾಡ್ತೀರ. ಆಗ ನಿಮ್ಗೆ ಏನು ಸಿಗುತ್ತೆ ಅನ್ನುವುದು ಜ್ಞಾನಿಕವಾಗಿ, ಶಾಸ್ತ್ರೀಕವಾಗಿ, ಆಧ್ಯಾತ್ಮಿಕವಾಗಿ ಹರಳಿ ಮರದಲ್ಲಿ ಬೆಳಗಿನ ಜಾವದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ನೆಲೆಸ್ತಾರೆ ಅನ್ನುವುದು ಪ್ರತೀತಿ. ಜೊತೆಗೆ ಬೇವಿನ ಮರದಲ್ಲಿ ಸರ್ವಶಕ್ತಿ ಜಗನ್ಮಾತೆ ಬಂದು ನೆಲೆಸ್ತಾಳೆ ಅನ್ನುವುದು ಪ್ರತೀತಿ. ಹೀಗೆ ಇವರು ಇದ್ದಾರೋ ಇಲ್ಲವೋ ಅಂತ ನೋಡುವುದು ಅಶ್ವಿನಿ ದೇವತೆಗಳು. ಹೀಗೆ ಅಶ್ವಿನಿ ದೇವತೆಗಳನ್ನೊಳಗೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರನ್ನೊಳಗೊಂಡು ಪ್ರಕೃತಿ ಮಾತೆಯಾದ ಆದಿಶಕ್ತಿ ಜಗನ್ಮಾತೆಯನ್ನೊಳಗೊಂಡು ಆ ಕಾಲದಲ್ಲಿ ಈ ಕಾಲದಲ್ಲಿ ಎರಡರಲ್ಲೂ ಅಮೃತವನ್ನು ಕುಡಿಯದಿರ ಇದ್ದರೂ ದೇವತೆಗಳ ಜೊತೆಯಲ್ಲಿ ಕೃತಾಯುಗದಿಂದ ಕಲಿಯುಗದವರೆಗೂ ಪೂಜಿಸಲ್ಪಟ್ಟ ನಾಗದೇವತೆಗಳು, ಇವೆಲ್ಲವರ ಆಶೀರ್ವಾದ. ನೋಡಿ, ನಾವು ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲೋಗೋದು? ಆದಿಶಕ್ತಿಯ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲೋಗೋದು? ಹಾಗೆ ನಾಗದೇವರ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲೋಗೋದು? ಎಲ್ಲೂ ಹೋಗಬೇಕಾಗಿಲ್ಲ. ಹರಳಿ ಕಟ್ಟೆ 48 ಸುತ್ತೋದ್ರಿಂದ ಅರ್ಧ ಗಂಟೆಗಳ ಕಾಲ ನಿಧಾನವಾದ ಉಸಿರಾಟದ ಜೊತೆಗೆ, ಅದೇ ಆಧ್ಯಾತ್ಮ ಅಂತ ಹೇಳ್ತೀನಿ. ಅಂದರೆ ಉಸಿರಾಟದ ಜೊತೆ ನಾವು ಮಿಂಗಲ್ಲಾಗ್ತಾ ನಾವು 48 ಸುತ್ತುಗಳು ಸುತ್ತೋದಕ್ಕೆ 20ರಿಂದ 30 ನಿಮಿಷ ಹಾಗೆ ಆಗುತ್ತೆ. ಜ್ಞಾನಿಕವಾಗಿ ಒಂದಲ್ಲ ಒಂದು ದಿವಸ ಅಂದರೆ ನಿಮಗೆ 48 ದಿನ 21 ದಿನ ಸುತ್ತ ಕೇಳಿರ್ತಾರೆ. ಆ ಒಂದು ದಿನ ಎಲ್ಲೋ ಒಂದು ಕ್ಷಣ ಅವರ ಆಶೀರ್ವಾದದಿಂದ ನಿಮ್ಮ ಇಚ್ಛೆ ಈಡೇರುತ್ತೆ. ಇದು ಜ್ಞಾನ. ಇನ್ನು ವಿಜ್ಞಾನವಾಗಿ ತೆಗೆದುಕೊಂಡ್ರೆ 30 ವರ್ಷ ಕಳೆದಂಥ ಒಂದು ಹರಳಿ ಮರ 30,000 ಜನಕ್ಕೆ ಆಗುವಷ್ಟು ಆಮ್ಲಜನಕವನ್ನು ಬೆಳಗ್ಗೆನೇ ಬಿಟ್ಟು ಕೊಡುತ್ತದೆ. ಹಾಗೆ ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಮನುಷ್ಯನ ಉಸಿರಾಟಕ್ಕೆ ಏನು ಬೇಕೋ ಅದನ್ನು ಕೊಡುತ್ತೆ, ಬೇಡವಾದನ್ನು ತೆಗೆದುಕೊಳ್ಳುತ್ತೆ. ಇದು ಸಸ್ಯದ ಪ್ರಕ್ರಿಯೆ ಆದರೂ ಕೂಡ ಹರಳಿ ಮರದಲ್ಲಿ ಹೆಚ್ಚಾಗಿದೆ. ಅದಕ್ಕೆ ಅದನ್ನು ದೇವತಾ ಮರ ಅಂತ. ಹಾಗೆ ಬೇವಿನ ಮರ, ಬೇವಿನ ಮರದಲ್ಲಿ ಆಂಟಿ ಆಕ್ಸಿಜನ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು, ಆಗ ರೋಗಗಳನ್ನು ತಡೆಯುವ ಶಕ್ತಿ ಇರುತ್ತೆ ಅಂತಾರೆ. ಆದರೆ ಈಗಿನ ಯೂತ್ಗೆ ಎಷ್ಟಿದೆ ಅಂತ ನೀವೇ ಯೋಚನೆ ಮಾಡಿ ಮುಂದಿನ ವಿಷಯಗಳಲ್ಲಿ ತಿಳ್ಕೊಳ್ಳಿ. ಹಾಗೆ ಆಂಟಿ ಆಕ್ಸಿಜನ್ 20ರಿಂದ 30 ನಿಮಿಷ ನಾವು ನಡಿಬೇಕಾದ್ರೆ ಆ ಬೇವಿನ ಮರದಂತ ಬಂದಂಥ ಆಂಟಿ ಆಕ್ಸಿಜನ್ ಒಳಗಡೆ ಸಪ್ಲೈ ಆಗಿ ನಮ್ಮನ್ನು ಕ್ಲೀನ್ ಮಾಡ್ತಾ ಹೋಗುತ್ತೆ, ಮನುಷ್ಯನ ಸತ್ವವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಇವೆರಡರ ಮಧ್ಯದಲ್ಲಿ ಸೂರ್ಯನ ಕಿರಣಗಳು ಈ ಮರಗಳ ಮಧ್ಯೆ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಅರುಣೋದಯ ಮತ್ತು ಉದಯದಲ್ಲಿ ಆ ಉದಯದ ಕಿರಣಗಳಿಂದ ವಿಟಮಿನ್ ಡಿ ಗ್ಯಾರಂಟಿಯಾಗಿ ಬರುತ್ತೆ. ನಾವು ಸೈಂಟಿಫಿಕ್ ಆಗಿ ಸುತ್ತುತ್ತಾ ನಮ್ಮ ಬಾಡಿ ಬಿಸಿ ಆಗ್ತಾ ಹೋಗುತ್ತೆ. ನಮ್ಮ ಚರ್ಮದಲ್ಲಿರುವ ಪಿಗ್ಮೆಂಟೇಷನ್ಸ್ ಓಪನ್ ಆಗುತ್ತೆ. ಆಗ
ವಿಟಮಿನ್ D3, B12 ಏನು ಆ ಕಿರಣಗಳಿಂದ ಸಿಗುವ ಎಲ್ಲ ವಿಟಮಿನ್ಸ್ಗಳು ಸಪ್ಲಿಮೆಂಟ್ರಿ ಚೆನ್ನಾಗಾಗುತ್ತೆ ಬಾಡಿಗೆ. ಆಗ ಒಳಗಡೆ ಏನೇನು ನಡಿಬೇಕಾಗಿದೆ ಆ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುತ್ತೆ. ಇದು ವಿಜ್ಞಾನ. ಅದರ ಜೊತೆಗೆ ಇನ್ನೂ ಮುಖ್ಯವಾದ ಒಂದು ವಿಷಯ ಏನು ಅಂತಂದರೆ, ವಿಜ್ಞಾನದಲ್ಲಿ ಅರಳಿಕಟ್ಟೆಯಲ್ಲಿ ನಡೆಯೋದು, ಯಾರೂ ಚಪ್ಪಲಿ ಹಾಕ್ಕೊಂಡು ಅಶ್ವತ್ಥಕಟ್ಟೆ ಸುತ್ತೋದಿಲ್ಲ, ಅಶ್ವತ್ಥಕಟ್ಟೆಗೆ ಯಾರೂ ಗ್ರಾನೈಟ್ ಹಾಕೋದಿಲ್ಲ. ಅಲ್ಲಿ ನಾವು ಬರೀ ಕಾಲಲ್ಲಿ ಸುತ್ತ ಹಾಕಿದಾಗ ಅರ್ಧ ಗಂಟೆ ಚೆನ್ನಾಗಿ ಆಕ್ಯುಪ್ರೆಷರ್ ಆಗುತ್ತೆ. ನೀವು ಪಾರ್ಕಲ್ಲಿ ಹೋಗಿ ವಾಕ್ ಮಾಡಿದ್ರು ಕೂಡ ಚಪ್ಪಲಿನೋ ಶೂನೋ ಹಾಕ್ಕೊಂಡು ಮಾಡ್ತೀರಾ, ಆಕ್ಯುಪ್ರೆಷರ್ ಆಗೋದಿಲ್ಲ. ಇಲ್ಲಿ ಆಗುತ್ತೆ. ಹೀಗೆ ಅರಳಿಕಟ್ಟೆ ಸುತ್ತುವುದರಿಂದ ಜ್ಞಾನಕ್ಕಿಂತ ವಿಜ್ಞಾನದ ರೀತಿಯಲ್ಲಿ ನಿಮಗೆ ಬಹಳ ಆದಾಯವಿದೆ ಆರೋಗ್ಯಕ್ಕೆ. ಇವತ್ತಿನ ಯುವಜನಾಂಗ ಬಹಳ ಚೆನ್ನಾಗಿ ಯೋಚನೆ ಮಾಡಿ, ಅರಳಿಕಟ್ಟೆ ದೇವರಿಗೋಸ್ಕರವಾಗಿ ಸುತ್ತಬೇಕಾ, ನಿಮ್ಮ ಆರೋಗ್ಯಕ್ಕೋಸ್ಕರವಾಗಿ ಸುತ್ತಬೇಕಾ ಅನ್ನೋದನ್ನು ಈ ಎಪಿಸೋಡಲ್ಲಿ ನಮಗೆ ತಿಳಿದಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ.